ಕುಂಭಮೇಳದಲ್ಲಿ ನಡೆದಂತ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಸಾವನ್ನಪ್ಪಿದ್ದು, ಮೃತ ಮಹಾದೇವಿ ಬಾವನೂರ ಮನೆಯಲ್ಲಿ ನೇರ ಮೌನ ಆವರಿಸಿದೆ. ಬೆಳಗಾವಿಯ ಶಿವಾಜಿನಗರದಲ್ಲಿ ಇರುವಂತಹ ಮಹಾದೇವಿ ಬಾವನೂರ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಪತಿ ಹನುಮಂತು, 2 ಮಕ್ಕಳು ಕಣ್ಣೀರಿಡ್ತಾ ಇದ್ದಾರೆ. ಮನೆಗೆ ಆಗಮಿಸಿರುವಂತಹ ಸ್ನೇಹಿತರು, ಸಂಬಂಧಿಕರು ಬಾವನೂರ ಕುಟುಂಬಸ್ಥರನ್ನ ಸಮಾಧಾನ ಪಡಿಸುವ ಕೆಲಸ ಮಾಡ್ತಿದ್ದಾರೆ. ಜಿಲ್ಲಾಡಳಿತ ಕುಟುಂಬಕ್ಕೆ ನೀಡಿರುವಂತಹ ಮಾಹಿತಿ ಪ್ರಕಾರ ಮಹಾದೇವಿ ಬಾವನೂರ ಅವರ ಮೃತದೇಹ ಇಂದು ದೆಹಲಿಗೆ ಆಗಮಿಸಲಿದೆ. ಬಳಿಕ ಅಲ್ಲಿಂದ ವಿಮಾನದ ಮೂಲಕ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬರಲಿದೆ. ಮೂಲತಃ ಗದಗ ಜಿಲ್ಲೆಯವರಾದಂಥ ಬಾವನೂರ ಕುಟುಂಬ ಹಲವಾರು ವರ್ಷಗಳಿಂದ ಬೆಳಗಾವಿಯಲ್ಲಿ ನೆಲೆಸಿದ್ದಾರೆ. ಮಹಾದೇವಿ ಅವರ ತವರೂರಾದಂಥ ಹುಬ್ಬಳ್ಳಿ ಬಳಿಯ ನುಲ್ವಿ ಗ್ರಾಮದಲ್ಲಿ ಅಂತಿಮ ವಿಧಿವಿಧಾನ ನಡೆಯಲಿದೆ. ಅದು ಮಕ್ಕಳ ಜೊತೆ ನನ್ನ ಕೂಡ ನಾನು ಹೊರಗಡೆ ಹೋಗಿದ್ದೀರಿ ಅವಾಗ. ನನ್ನ ಜೊತೆ ಮಕ್ಕಳ ಜೊತೆ ಮಾತಾಡಿದಾರೆ. ಲಾಸ್ಟಿಗೆ ಇವರು ಹೋಗೋ ಮುಂದೆ ಇವರೆಲ್ಲ ಅವ್ರಿಗೆ ಹೇಳಿದ್ದಾರೆ, ಹೋಗಿ ಬರ್ರಿ ಅಂತೆ. ಆಯಿತು, ಹೋಗಿ ಮುಟ್ಟಿದ ಮೇಲೆ ಅವ್ರೊಟ್ಟಿಗೆ ಸಂಪರ್ಕ ಇತ್ತು. ಮಕ್ಕಳೊಟ್ಟಿಗೆ, ದೊಡ್ಡ ಮಗನೊಟ್ಟಿಗೆ ಮಾತಾಡ್ಯಾರ. ಅಲ್ಲಿ ಎಲ್ಲ ಇವರು ಇದು ಮಾಡಿ ತೋರಿಸಿದ್ರೆ, ಹೋಗಿ ನದಿಗೆ ಹೋಗಿ ಮುಟ್ಟಿದ್ದ ಅದೆಲ್ಲ. ಅದು ಏನಾಯ್ತು, 12 ಗಂಟೆ ಸುಮಾರಿಗೆ ಹೋಗಿದ್ದಾರೆ ಅವರು. ಅವಾಗ ಗರ್ದಿ ಜೋರಾಯಿತು, ದುಃಖದು ಗದ್ದಲ, ನೂಕಾಟ, ತಳ್ಳಾಟ. ಆ ಬ್ಯಾರಿಗೇಡ್ ಮುರಿದು ಎಲ್ಲ ಹೋಗಿಬಿಟ್ಟಿದೆ ಆ ಕಡೆ ಈ ಕಡೆ. ಇವರು ಅವ್ರು ಸಿಕ್ಕೊಂಡು ಕಾಲ ಒದ್ದಾಡಿ ಪಾಪ ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ತೂಕೊಂತಾನೆ ಹೋಗೋರು, ನೋಡಿದ್ದೀವಿ ನಾವು ವಿಡಿಯೋದೊಳಗೆ. ಮಂದಿ ತೂಕೊಂಡ್ರೆ ಹೋಗೋರು, ತೂಕೊಂತಾನೆ ಬರೋರು. ಹೀಗಾಗಿ ಏನೋ ಹೋಗಿ ಏನೋ ಆಗಬೇಕಾಯ್ತು, ಏನೋ ಆಯಿತು ದುರ್ಘಟನೆ. ಅಂದರೆ ನಮ್ಮ ದೊಡ್ಡ ಮಗ ಫೋನ್ ಮಾಡಿದ್ದೆ ಬಾಂಬೆ ಇದಕ್ಕೆ, ಕುಂಭಮೇಳಕ್ಕೆ ಫೋನ್ ಮಾಡಿದ ಮೇಲೆ ಅವ್ರು ಬೇರೆಯವರು ಫೋನ್ ಇದು ಮಾಡಿ ಪೊಲೀಸಿಗೆ ಕೊಟ್ಟು ಮಾತಾಡಿದ್ದಾರೆ. ಮತ್ತು ಅವ್ರು ಹಿಂಗೆ ಅಂತ ಹೇಳಿದ್ದಾರೆ. ಅವರು ಹೇಳಿದ್ಮೇಲೆ ಮತ್ತೊಬ್ಬರು ಅರುಣ್ ಕುಪ್ಪಡೆ ಸಿಟಿಯಲ್ಲಿ ಅವ್ರ ಜಗ ಮೇಲೆ ಸ್ಪಾಟ್ ಆಗಿದೆ. ಇವ್ರು ನಮಗೆ ಮರುದಿವಸ 12:30 ಮೇಲೆ ನಮಗೆ ಗೊತ್ತಾಯ್ತು ಇವ್ರು ಹಿಂಗೆ ಡೆಡ್ ಆಗಿದ್ದಾರೆ ಅಂತ. ನಿನ್ನೆ ಮಾತಾಡಿದ್ವಿ, ಎಲ್ಲ ಬಂದಿರು. ನಿನ್ನೆ ಡಿ ಸಿ ಅವ್ರು ಬಂದಿದ್ದರು. ಆಮೇಲೆ ನಮ್ಮ ಅನಿಲ್ ಕೋಪ ಬೆನ್ಕೆ ಬಂದಿದ್ರು, ಜಗದೀಶ್ ಶೆಟ್ಟರ್ ಬಂದು ಮಾತಾಡಿದರು. ಆಮೇಲೆ ನಮ್ಮ ಶೆಟ್ಟಿ, ನಮ್ಮ ಸೇಠ್ ರಾಜು ಸೇಠ್ ಅವ್ರು ಬಂದು ಸಮಾಧಾನ ಹೇಳಿ, ಧೈರ್ಯ ತಗೋರಿ, ಏನಾಗೋದಿಲ್ಲ, ನಾವೆಲ್ಲ ಇದ್ದೀವಿ, ಗೋರ್ಮೆಂಟ್ ಇದೆ, ನಾವು ಏನು ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು.